ನಿಮ್ ತಿಂಡಿಗೆ ಯಶ್ ಬರ್ಬೇಕಂತೆ ಹುಚ್ಚರು ಇವರು ಸತ್ತಿದ್ ಒಳ್ಳೇದೇ ಆಯ್ತು. ಮುಂದಿನ ಜನರು ಇವರನ್ನು ನೋಡಿ ಕಲಿಬೇಕು. ಇಂತಹ ಹುಚ್ಚಾಟವನ್ನು ಯಾರು ಕೂಡ ಮುಂದಿನ ದಿನಗಳಲ್ಲಿ ಮಾಡಬಾರ್ದು. ಹೌದು ನಿಜ, ಮುಂದಿನ ದಿನಗಳಲ್ಲಿ ಯಾರು ಮಾಡ್ರಿ ಅಂತಾನು ಹೇಳಲ್ಲ. ಆದ್ರೆ ಇವ್ರು ಸತ್ತಿದ್ದು ಒಳ್ಳೇದಾಯ್ತು ಅನ್ನೋ ರೀತಿಯಲ್ಲಿ ಮಾತಾಡೋದು ತುಂಬಾ ಒಂಥರ ಖೇದ ಅನ್ಸತ್ತೆ. ಅದ್ರ ಜೊತೆಗೆ 3 ಜನ ಸ್ವತಂತ್ರ ಹೋರಾಟಗಾರರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬರ್ದಿದ್ದಾನೆ ಪುಣ್ಯಾತ್ಮ. ಅಲ್ಲ, ಅಭಿಮಾನ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಒಂದು ಬೇರೆ ಬೇರೆ ವಿಚಾರದಲ್ಲಿ ಅಭಿಮಾನ ಅನ್ನೋದು ಇರಬಹುದಷ್ಟೇನೆ. ನಾವು ಅಭಿಮಾನನ ಬಿಡ್ರಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವ್ರು ಸತ್ತಿದ್ದಕ್ಕೆ ಎಲ್ರಿಗೂ ಬೇಜಾರಿದೆ. ಬಟ್ ನಿನ್ನೆ ರಾತ್ರಿ ನಡೆದಿರೋ ಘಟನೆ ಇದೆಯಲ್ಲ, ತುಂಬಾ ಅಚಾತುರ್ಯವಾಗಿ ನಡೆದಿರ್ತಕ್ಕಂಥದ್ದು. ಯಾರು ಬೇಕಂತ ಮಾಡಿದ್ದಂತೂ ಅಲ್ವೇ ಅಲ್ಲ ಅದು. ನೋಡ್ರಿ, ಇನ್ನೂ ಕೆಲವರು ಕಮೆಂಟ್ ಮಾಡಿದ್ದಾರೆ, ಋತಿಕ್ ರೋಷನ್ ಆಗುವ ಲಕ್ಷಣ ಇದಾವೆ, ಅಂದ್ರೆ ಯಶ್ ಅವರಿಗೆ ಆತರ ಬಿಲ್ಡಪ್ ಜಾಸ್ತಿ ಅದು ಇದು ಅಂತ ಹೇಳಿ. ಅದಾದ್ಮೇಲೆ ಇನ್ನೊಂದು ನೋಡಿ, ಅಪ್ಪ ಈ ತರನು ಕಮೆಂಟ್ ಮಾಡ್ತಾರ ಅಂತ ಹೇಳಿ. ಇದೆಲ್ಲ ದುಡ್ಡಿಗಾಗಿ. ಯಶ್ ಹುಚ್ಚ ಅಲ್ಲ 1 ಕೋಟಿ ಕೊಡಕ್ಕೆ. ನೋಡ್ರಿ, ಅವ್ರಿಗೆ ಎಷ್ಟಾರ ಕೊಟ್ಕೊಳ್ಳಿ, 1 ಲಕ್ಷ ಕೊಡ್ಲಿ, 10 ಲಕ್ಷ ಕೊಡ್ಲಿ, ಆಕ್ಚುಲ್ ಆಗಿ ಕೊಡಬೇಕು. ಯಾಕೆ ಅಂತಂದ್ರೆ ಅಭಿಮಾನಿಗಳಿಂದನೇ ಎಲ್ಲ ನಟರು ಇರೋವಂಥದ್ದು. ಇದು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ. ಬೇಕು ಅಂತ ಮಾಡ್ಕೊಂಡ್ರೆ ಬೇಡ, ಕೊಡೋದು ಬೇಡ. ಅಥವಾ ಅದು ಬೇರೆ ರೀತಿಯಲ್ಲೇ ಮಾಡ್ಲಿ. ಯಾರನ್ನ ಅವರು ತುಂಬಾ ಹಚ್ಕೊಂಡಿದಾರೋ ಅವ್ರ ಕಟೋಟನ ಕಟ್ಲಿಕ್ಕೆ ಹೋದಾಗ ಆಗಿರೋಂಥ ಘಟನೆ ಇದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಯಶ್ ಅವರು ಕೊಡ್ಲಿ ಅಂತ ಕೇಳೋದು ಖಂಡಿತ ತಪ್ಪಲ್ಲ. ಅದ್ರ ಜೊತೆಗೆ ಅಲ್ಲಿ ಅವರು ಅವರ ತಂದೆ ತಾಯಿಗಳನ್ನ ಭೇಟಿ ಆಗ್ಲಿಕ್ಕೆ ಅಂತ ಹೋದಾಗ ಸುಮಾರಷ್ಟು ಜನ ಅದರ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಕೆಲವರು ತಪ್ಪು ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಖಂಡಿತ ತಪ್ಪಲ್ಲ. ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಬರೀ ಸಾಂತ್ವನ ಹೇಳೋದಕ್ಕಿಂತ ಹಣದ ಅವಶ್ಯಕತೆ ತುಂಬಾ ಇದೆ. ಅದು ಬೇಕೇ ಬೇಕು ಕೂಡ. ಅದನ್ನ ಅವ್ರು ಬಾಯ್ಬಿಟ್ಟು ಕೇಳೋಕ್ ಆಗೋದೇ ಇಲ್ಲ. ಆಮೇಲೆ ಪದೇ ಪದೇ ಯಶ್ ಅವರು ಸಿಗುವಂತದ್ದಂತ ಅಲ್ಲ. ಈಗ ಯಾವಾಗ ಸಿಗ್ತಾರೋ ಅವಾಗ ಕೇಳ್ಬೇಕಾಗ್ತದೆ. ಅನಿವಾರ್ಯವಾಗಿ ಊರಿನ ಮುಖಂಡರು ಮುಂದಾಳತ್ವ ತಗೊಂಡು ಕೇಳೋದ್ರಲ್ಲಿ ಖಂಡಿತ ಒಳ್ಳೇದದು. ಬಟ್ ಈಗ ಆಗಿರೋ ಘಟನೆಯನ್ನ ಎಲ್ಲರೂ ಖಂಡಿಸ್ತಾರೆ. ಇದು ಆಗಬಾರ್ದಿತ್ತು ಅಂತಾನೆ ಯಶ್ ಅವರು ಕೂಡ ಹೇಳ್ತಾ ಇರೋದು. ನನಗೆ ಕಟೌಟ್ ಕಟ್ಬೇಡ್ರಪ್ಪ ಅಂತ ಕೈ ಮುಗಿದ್ರು ಕೂಡ ಜನ ಕೇಳಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂತ ಸತ್ಯನೇ. ಈ ವಿಚಾರದಲ್ಲಿ ಮೊನ್ನೆ ನಟ ದರ್ಶನ್ ಅವರು ಕೂಡ ಆ ಗಾಡಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋರಿಗೆ ಬೈದ್ರು. ಹಾಗೆ ಇವತ್ತು ಕೂಡ ಈ ತರ ಇನ್ಸಿಡೆಂಟ್ ಆಗಿದೆ. ಆದ್ರೂ ಕೂಡ ಯಶ್ ಅವ್ರ ಗಾಡಿಯನ್ನ ಫಾಲೋ ಮಾಡ್ಕೊಂಡು ಯಾರೋ ಬರ್ತಾ ಇದಾರೆ. ಏನಾದ್ರು ಅಚಾತುರ್ಯ ಆದ್ರೆ ಪಾಪ ಅವರಿಗೆ ದೊಡ್ಡ ತಲ್ಲೋಗ್ಬಿಡತ್ತೆ. ಹೆಂಗಾಗತ್ತೆ ಅಂದ್ರೆ ಒಂಥರ ಕಟೌಟ್ ಕಟ್ಟೋದಾಗ್ಲಿ ಅಥವಾ ಅದಕ್ಕೆ ಹಾಲಿನ ಅಭಿಷೇಕ ಮಾಡೋದಾಗ್ಲಿ ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರುವಂತದ್ದು ಏನಪ್ಪಾ ಅಂತಂದ್ರೆ ಖುಷಿ ಪಡ್ಲಿ, ಅವ್ರ ಹುಟ್ಟುಹಬ್ಬದ ದಿನ ರಕ್ತದಾನನೋ ಅಥವಾ ಅನಾಥಾಶ್ರಮಕ್ಕೆ ಒಂದಷ್ಟು ಸಹಾಯ ಮಾಡುವಂತದ್ದು ಆ ತರದನ್ನ ಮಾಡ್ಕೋಬೇಕು. ಬಟ್ ಎಲ್ಲಾ ಅಭಿಮಾನಿಗಳು ಆತರ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಭಿಮಾನ ಇರೋದೇ ಹಾಗೆ. ಅವ್ರು ಹೋಗಿ ಕೇಕ್ ಹೊಡಿಬೇಕು, ಗಂಟೆಗಟ್ಲೆ ಕಾಯ್ಬೇಕು, ಅವ್ರ ದೊಡ್ಡ ದೊಡ್ಡ ಕೇಕ್ ಗಳನ್ನ ಕಟ್ ಮಾಡ್ಬೇಕು. ಸುಮಾರು 1 ತಿಂಗಳು ಮುಂಚೆಯಿಂದನೇ ಪ್ರಿಪರೇಷನ್ ನಡೀತಾ ಇರುತ್ತೆ. ಜನ ಮಾತಾಡ್ತಾರೆ, ಕಮೆಂಟ್ ಹಾಕ್ತಾರೆ, ನಿಮ್ ತಂದೆ ತಾಯಿಗಳನ್ನ ನೋಡ್ಕೊಳ್ರಿ, ಅವರೇ ಇಂಪಾರ್ಟೆಂಟು. ನಿಜ, ಅದೆಲ್ಲದೂ ನಿಜಾನೇ, ಅದರಲ್ಲಿ 2 ಮಾತಿಲ್ಲ. ಹಾಗಂತ ಅಭಿಮಾನಿಗಳು ಬದಲಾಗಕ್ಕೆ ಚಾನ್ಸೇ ಇಲ್ಲ. ಅಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ಕೋಬೇಕು. ನಾನ್ ಇವರ ಅಭಿಮಾನಿಯಾಗಿ ನಾನು ಏನು ಮಾಡ್ಬೇಕು? ಪ್ರತಿ ಸರಿ ನಟ ಯಶ್ ಅವರು ಪ್ರತಿ ಸರಿ ಹೇಳ್ತಾನೆ ಇರ್ತಾರೆ, ನಮ್ಮ ಅಭಿಮಾನಿಗಳು ಅಂತಂದ್ರೆ ನೀವು ನಮ್ಮ ಎತ್ತರಕ್ಕೆ ಬೆಳಿಬೇಕು, ನಮ್ಮ ಜೊತೆಗೇನೆ ಬೆಳಿಬೇಕು ನೀವು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಆದ್ರೆ ಈ ಕಟ್ಟರ್ ಅಭಿಮಾನಿಗಳು ಅನ್ನೋದಿರ್ತಾರಲ್ಲ, ಅವ್ರು ಇರೋದೇ ಹಾಗೆ, ಏನು ಮಾಡಕ್ಕಾಗಲ್ಲ. ಬಟ್ ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ತುಂಬಾ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಇವರು ಸತ್ತಿದ್ ಒಳ್ಳೇದಾಯ್ತು ಅನ್ನೋ ರೀತಿನಲ್ಲೋ, ಅಥವಾ ಇವರನ್ನ ನೋಡ್ಲಿಕ್ಕೆ ಯಶ್ ಎಲ್ಲಿಂದನೋ ಬರ್ಬೇಕಾ, ಇದೆಲ್ಲ ನೆಸೆಸಿಟಿ ಇತ್ತಾ ಅಂತನೋ, ಅಥವಾ ಯಶ್ ಅವರು ದುಡ್ಡು ಕೊಟ್ಬಿಡ್ಲಿ, ಅನೌನ್ಸ್ ಮಾಡ್ಬಿಡ್ಲಿ ಮೀಡಿಯಾದ ಮುಂದೆ ಅನ್ನೋ ರೀತಿನಿ. ಇದೊಂದು ತರ ಬಹಳ ಸಂಕಷ್ಟದ ಪರಿಸ್ಥಿತಿ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದ ಮುಂದೆ ಬಂದು ನಾನು ಇವರಿಗೆ 10 ಲಕ್ಷ ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡೋದು, ಅದು ಎಷ್ಟು ರೀತಿ ಸಮಂಜಸ ಅಂತಾನು ಹೇಳಕ್ಕಾಗಲ್ಲ. ಅದು ಅವ್ರು ಯಶ್ ಅವರು ತುಂಬಾ ಪ್ರಬುದ್ಧವಾಗಿ ಹೇಳಿದ್ದಾರೆ, ನಾನು ಅವ್ರ ಕುಟುಂಬಕ್ಕೆ ಯಾವ ರೀತಿ ಸಹಕಾರವನ್ನ ಮಾಡ್ಬೇಕು ಅದನ್ನ ಮಾಡ್ತೀನಿ, ಬಟ್ ಅದು ಅನೌನ್ಸ್ ಮಾಡಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಬಟ್ ಜನ ತಿಳ್ಕೊಳ್ಳೋದಿದೆಯಲ್ಲ, ಅದು ಸಮಾಧಾನನೇ ಇರೋದಿಲ್ಲ ಜನಕ್ಕೆ. ದಯವಿಟ್ಟು ಅಭಿಮಾನ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟಕ್ಕಿದ್ರೇನೆ ಸೀಮಿತ ಅದು. ಆದ್ರೆ ಅಭಿಮಾನ ಖಂಡಿತ ನಾವು ಅನ್ಕೊಳ್ಳೋ ರೀತಿನಲ್ಲಿ ಇರೋದೇ ಇಲ್ಲ ಅವರು. ಬಟ್ ಈ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳಿಗೆ ತುಂಬಾ ನೋವಾಗತ್ತೆ. ಯಾಕೆ ನೋಡಿ, ಪಾಪ 20-22 ವರ್ಷದ ಹುಡುಗರು ಇಂಥ ಸಂದರ್ಭದಲ್ಲಿ ಕೈ ಬಿಟ್ಟು ಹೋದಾಗ ತುಂಬಾ ಬೇಸರ ಆಗತ್ತೆ. ಬಟ್ ಅದನ್ನ ನೋಡಕ್ಕೆ ಯಶ್ ಅವ್ರು ಬಂದಿರಲ್ಲ ಅಲ್ಲಿಂದ, ಅದು ಒಂದು ಲೆಕ್ಕಕ್ಕೆ ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು. ತಿಪ್ಪೆ ಸಾರಿಸುವಂತ ಮಾತನ್ನ ಆಡ್ದೇನೆ
ಯಶ್ ಅವರು ಬಂದು ಅವರಿಗೆ ಸಾಂತ್ವನವನ್ನು ಹೇಳಿ ಅವರಿಗೆ ಸಹಾಯವನ್ನ ಮಾಡಲೇಬೇಕು, ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಇಷ್ಟೆತ್ತರಕ್ಕೆ ಬೆಳೆದಿದ್ದಕ್ಕೂ ಕೂಡ ಸಾರ್ಥಕ ಅಲ್ಲ. ಖಂಡಿತವಾಗಿಯೂ ಆ ದೇವರು ಅವರನ್ನ ಮೆಚ್ಚಲ್ಲ ಅಂತಾನೆ ನಾನು ಭಾವಿಸ್ತೀನಿ. ಖಂಡಿತ ಮಾಡೇ ಮಾಡ್ತಾರೆ.